ಪತ್ರಿಕೆ ಮಾಧ್ಯಮಗಳು ಸಾಮಾಜಿಕ ಜಾಲತಾಣ ನಮಸ್ಕಾರ. ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ, ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ, ಗೊತ್ತಾಗಲ್ಲ. ಹೇಗೆ ಎಲ್ಲ ಟ್ರೇಲರ್ ಎರಡೆರಡು ಸಲ ನೋಡಿದ್ರು, ಸಿನಿಮಾ ಎರಡೆರಡು ಸಲ ನೋಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಗೆಳೆಯ ಮಾಡಿದ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ. ಸೊ ನವೀನ್ ಅವ್ರು ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಗ್ಗೆ ಸ್ಟುಡಿಯೋ ಇತ್ತು, ಸಂಜೆ ಸ್ಟುಡಿಯೋ ಇತ್ತು, ಮಧ್ಯ ಖಾಲಿ ಇದೆ, ಸರಿ ಊಟಕ್ಕಾಗುತ್ತೆ ಅಂತ. ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಹಾಕೊಂಡ್ ಬರ್ತೀನಿ, ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲರ ಫಂಕ್ಷನ್ಸ್ ನಾವು ಕಲರ್ ಟೀ ಹೊಡ್ಸ್ಕೊಂಡು ನಾವು ಹೆಂಗಾಗ್ಬಿಡ್ಬೇಕು ಅಂತ. ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ. ಸೊ ಭಾರ್ಗವ ಅಂದ್ರೂ ಶಿವ ಅಲ್ಲ, ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಗ್ತದೆ ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ ಅಂತ. ರಾತ್ರಿ ಎಲ್ಲ ನೀವು ನನ್ ತೋರ್ಸಿದ್ರಿ ಅಂತ ಹೇಳೋದು ಅಂದ್ರೆ ಸರ್ ಫೋನಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ. ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಸುನೀಂದ್ರ ಇವನು ಅಂತ. ನೀವ್ ಈಗಲೂ ಹೀರೋ ಆಗ್ಬೋದು ಸರ್. ಅಂದ್ರೆ ಏನ್ ಡಿಯೇಟ್ ಬೇಕು, ಲವ್ ಬೇಕು ಅನ್ನೋದು ಬಿಟ್ರೆ, ಕತೆಗೆ ಇಂಪಾರ್ಟೆನ್ಸ್ ಕೊಟ್ರೆ ಈಗಲೂ ಹೀರೋ ಆಗ್ಬೋದು. ನಿಮ್ ಎರಡನೇ ಮಗ ಅವ್ರ ಹೆಸರೇನು ಬಂದಿದಾರಾ? ಓಕೆ, ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ, ಈ ಸಿನಿಮಾ ಇಟ್ಟಾಗಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆಶಿಸ್ತೀನಿ. ಆ ಸಿನಿಮಾನು ಕಂಪ್ಲೀಟ್ ಆಗಿದೆ. ಮ್ಯೂಸಿಕ್ ನಾನು ಸಾಂಗ್ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ, ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಟ್ರೇಲರ್ ತುಂಬಾ ಚೆನ್ನಾಗಿದೆ, ಮತ್ತೆ ಒಂದೊಂದ್ಸಲ ವಾಯ್ಸ್ ಚೆನ್ನಾಗಿರುತ್ತೆ, ಎಲ್ಲಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂ ಫ್ರಮ್ ಸ್ರೋ ತರ ಓಂ ಫ್ರಮ್ ಶಿವಂ ಕೂಡ ಇಟ್ಟಾಗಿ, ಓಂ ಶಿವಂ ಕೂಡ ಇಟ್ಟಾಗಿ ಅಂತ ಆಶಿಸ್ತೀನಿ. ಪ್ರಭು ಗಣೇಶ್ ಸರ್ ನಾವು ಜೋಶಲ್ಲಿದ್ದಾಗ ಹಿಂಗೆ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ರು. ಸೊ ನಮಗೂ ಅವ್ರಿಗೆ ಮತ್ತೆ ಎಲ್ಲರ ಜೊತೆನೂ ವರ್ಕ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಅಷ್ಟೇ ಮೊದಲಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರನ್ನೂ ನೋಡಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅಂಡ್ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು. ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ. ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಅಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂತ ಕ್ಯಾರೆಕ್ಟರ್ ಇದು. ಅಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತೆ ಮಗಳ ಪ್ರೀತಿ ಹೇಗಿರುತ್ತೆ, ಮತ್ತೆ 18ರಿಂದ 20 ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ತರ ಆ ಜನರೇಷನ್ ಅಂದ್ರೆ ಜನರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರಿಸುವಂತ ಚಿತ್ರ ಇದು. ಅಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ್ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈಲರ್ ನೋಡಿದ್ದೀರಾ, ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು. ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದ್ರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ. ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ನಮ್ಮ ಸಿನಿಮಾನು ಜನಗಳ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ. ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ, ಹಾಗಾಗಿ ಬಂದು ನೋಡಿ. ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿ ಆಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಅದನ್ನೇ ಮಾಡ್ತಾರೆ. ಅದೇ ರೀತಿ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿಲ್ಲದೆ ಬೆಳೀತಾರೆ. ಇದು ಎರಡನ್ನೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಎಂಕರೇಜ್ ಮಾಡಬೇಕು ಅಥವಾ ತಿಳುವಳಿಕೆ ಕೊಡಬೇಕು
ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ತಾಯಿ ತಂದೆನೇ ಆಗಿರ್ಲಿ ಒಳ್ಳೇದು ಮಾಡ್ಬೇಕು ಅಂತ ಹೋದ್ರು ಏನಾದ್ರು ಎಡವಟ್ಟಾದ್ರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು ಪಾತ್ರ. ಅಲ್ವಿನ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು, ಸುನಿಲ್ ಸರ್ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಮಾಡ್ತಿದ್ದಾರೆ. ಮತ್ತು ಹೀರೋಯಿನ್ ಆಲ್ರೆಡಿ ಇದು 4ನೇ ಸಿನಿಮಾ. ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮೂಲಕ ಆಡಿಯನ್ಸ್ ಮೂಲಕ ನನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು, ಬಟ್ ತುಂಬಾ ಆಸೆ ಇತ್ತು. ಒಂದು 20 ಇಯರ್ಸ್ ಬ್ಯಾಕೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು, ಇಷ್ಟ ಆಯ್ತು. ಬಟ್ ನನ್ನ ಕೈಲಿ ಈಗ ಅಂದ್ರೆ ಹೀರೋಗಿ ಮಾಡೋ ಶಕ್ತಿ ಇಲ್ಲ ಅಂತಲ್ಲ, ಈಗ ತೆರೆ ಕಂಡ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನ ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ. ಮೊದಲಿಗೆ ಸಿನಿಮಾದ ಬಂದು ತುಂಬಾ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ. ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಮತ್ತೆ ನಂದು 3 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ಎಲ್ಲ ಮಾಧ್ಯಮವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ. ತುಂಬಾ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಯಾಕಂದ್ರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾ ಏನಾದ್ರು ಪ್ರಚಾರ ಇದ್ರೇನೆ ಅದು ಮುಂದೆ ಹೋಗೋದು. ಈ ಮಾಧ್ಯಮದವ್ರು ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದ್ರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕಿಂತ ನನಗೆ ಹೆಮ್ಮೆ ತುಂಬಾ ಇದೆ. ನನಗೆ ನನ್ನ ಮಕ್ಕಳ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ನನಗೆ ಸಾಧ್ಯ ಅಂತ ನಾನು ತುಂಬಾ ಇಷ್ಟ ಆಯಿತು ನನಗೆ. ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ತರಲ್ಲ ನನಗೆ ಒಬ್ಬರು ಬಂದು ನನಗೆ ತುಂಬಾ ಆಶೀರ್ವಾದ ನಮ್ಗೆ ಯಾವತ್ತೂ ಸಹ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ, ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳೋದು ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಒಂದು ವಿಜಯ್ ಫಿಲಮ್ಸ್ ಇದೆ ಸರ್. ನಾವು ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಇತ್ತು, ಇವಾಗ ಒಂದು 7-8 ಇದೆ. ಪರವಾಗಿಲ್ಲ ಸರ್, ಯಾವ್ದು ಬಂದ್ರು ನಂದು ಒಂದು ಧೈರ್ಯ ಇದೆ, ಮತ್ತೆ ಜನರ ಶಕ್ತಿ ಬೆಂಬಲ ಇದೆ ಕನ್ನಡ ಫಿಲಮ್. ಯಾಕೆಂದ್ರೆ ನಂದು ಏನಂದ್ರೆ ಇದು ಆಕ್ಚುಲಿ ನಾನು 3 ಲ್ಯಾಂಗ್ವೇಜ್ ಮಾಡಿದೆ ಸರ್ ಸಿನಿಮಾ. ಇದು ಅವ್ನು ಹೇಳಕ್ ಬರ್ಲಿಲ್ಲ, ಭಯ ಬಿದ್ದ ಮಗ, ಅಂದ್ರೆ ನಾನೇ ಹೇಳ್ತಾ ಇದ್ದೀನಿ. 3 ಲ್ಯಾಂಗ್ವೇಜ್ ಮಾಡಾದ್ಮೇಲೆ 3 ಲ್ಯಾಂಗ್ವೇಜ್ ಮಾಡಲಿಲ್ಲ ನಾವು. ಯಾಕೆಂದ್ರೆ ದುಬೈಲಿದ್ದ ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು. ಬಂದ್ಮೇಲೆ ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ಎಲ್ಲೂ ಬರೋಲ್ಲ ಪ್ರೆಸ್ ಮೀಟ್ ಅಂತ ಮಧ್ಯೆ ಹೇಳ್ಬಿಟ್ಟು, ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ. ಮುಂದೆ ಅದನ್ನ ಯಾಕೆ ತಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಸರ್. ಗೊತ್ತಿಲ್ಲ ಸರ್ ನನಗೆ, ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಯಾರು ಬೇಕು ನಾನು ಇಂಟ್ರೆಸ್ಟ್ ರಿಲೀಸ್ ಮಾಡಕ್ ಹೋಗಲ್ಲ. ಅವ್ನು ಕನ್ನಡ ಬಿಟ್ಟು ಬೇರೆದಾದ್ರೆ ನಾನು ಮಾಡಲ್ಲ ಅಂತ ಹೇಳಿದ್ರು ಸರ್. ಅದಕ್ಕೆ ಸರ್ ಎಲ್ಲ ಆಗ್ಬಿಟ್ಟಿದೆ ಸರ್, ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆಂದ್ರೆ ಈಗ ಅವನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು. ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ಮೇಲೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಮನಸ್ಸು ಬಂದ್ಮೇಲೆ ನೋಡೋಣ. ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವ್ನಿಗೆ ಅವನ ಆಸೆ ನಾನು ಮುಂದೆ ಬೆಳೆಸ್ಬೇಕು. ಯಾಕೆ ಸುಮ್ಮನೆ ಫಸ್ಟ್ ಇದೆಲ್ಲ ಮಾಡ್ತಾನೆ ಮಾಡಲಿ ಅಂತ ಬಿಟ್ಟು. ಬಟ್ ಅವ್ನು ಹೇಳಕ್ಕೆ ಅದ್ ಮಾತು ಅವನೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ಕೇಳಿದ್ದ